ಅಧ್ಯಕ್ಷ, ಈಗಾಗಲೇ ಇದು 2018ರಲ್ಲಿ ಟೆಂಡರ್ ಆಗಿರ್ತಕ್ಕಂಥ ಹಾಸ್ಪಿಟಲ್ ಅಧ್ಯಕ್ಷರೇ 2019ರಲ್ಲಿ ಪ್ರಾರಂಭ ಆಯಿತು, 2022ರಲ್ಲಿ ಕಂಪ್ಲೀಟ್ ಆಗಿದೆ ಅಧ್ಯಕ್ಷರೇ. ಕಟ್ಟಡ ಮಾತ್ರ ಕಂಪ್ಲೀಟ್ ಆಗಿದೆ, ಆದರೆ ಬೇಕಾಗಿರ್ತಕ್ಕಂಥ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ಈಗಿರ್ತಕ್ಕಂಥ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲು ಸೋರ್ತಾ ಇದೆ. ನಮಗೆ ವಾರ್ಡ್ಗಳ ಕೊರತೆ ಬಹಳಷ್ಟಿದೆ. ನಮ್ಮ ರೋಗಿಗಳಿಗೆ ಸೂಕ್ತವಾದಂಥ ಚಿಕಿತ್ಸೆಗಳು ಕೊಡಲಿಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ. ಈಗಾಗಲೇ ಹೊಸ ಆಸ್ಪತ್ರೆಯನ್ನ ಕಟ್ಟಡವನ್ನು 31 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ 2 ವರ್ಷದ ಅವಧಿಯಿಂದ ಕಟ್ಟಡ ಸಂಪೂರ್ಣವಾಗಿ ಖಾಲಿ ಬಿದ್ದಿದೆ. ಖಾಲಿ ಬಿದ್ದಿರ್ತಕ್ಕಂಥ ಕಟ್ಟಡ ಪುನಃ ಶಿಥಿಲ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಈಗ ಯೂಸ್ ಮಾಡಕ್ ಆಗ್ತಿರ ನಾವು ಕಟ್ಟಿರ್ತಕ್ಕಂಥ ಕಟ್ಟಡವನ್ನ ಕಂಪ್ಲೀಟ್ ಮಾಡಕ್ಕೆ ಇನ್ನು ನೀವು 10 ಕೋಟಿ ಅಂತ ಹೇಳಿದಿರಿ ಅಧ್ಯಕ್ಷ, ಸಚಿವರು ಹೇಳಿದ್ದಾರೆ. ಆದ್ರೆ 10 ಕೋಟಿ ಸಾಕಾಗಲ್ಲ, ಇನ್ನೂ ಒಂದು 14 ಕೋಟಿ ನೀವು 2022-23ನೇ ಸಾಲಿನ ಅಂದಾಜುಪಟ್ಟಿ ಪ್ರಕಾರ ಮಾಡಿದಿರಿ. ಇವತ್ತು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರಿಂದ ಅಧ್ಯಕ್ಷ, ಕಟ್ಟಡ ಬೇಗ ಪ್ರಾರಂಭ ಮಾಡದೇ ಇದ್ರೆ, ಅಂದ್ರೆ ಯೂಸ್ ಮಾಡಕ್ ಪ್ರಾರಂಭ ಮಾಡದೇ ಇದ್ರೆ ಇದು ಶಿಥಿಲ ಆಗುತ್ತೆ. ಹಳೆ ಕಟ್ಟಡ ಈಗಾಗಲೇ ಶಿಥಿಲ ಆಗೋಗಿದೆ. ಇದು ದಯಮಾಡಿ ಇವತ್ತು ನೀವು ಹೇಳ್ತೀರಿ ಸರ್ಕಾರದ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಪರಿಶೀಲಿಸಿ ಬಾಕಿ ಉಳಿದ ಕಾಮಗಾರಿಯನ್ನು ಕೈಗೊಂಡು ಅಂತ ಹೇಳ್ತೀರಿ ಅಧ್ಯಕ್ಷ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಮಾನ್ಯ ಸಚಿವರಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಅಂದ್ರೆ ಒಂದು ಕಾಲಮಿತಿಯನ್ನ ನಿಗದಿಪಡಿಸಿದ್ರೆ ಹೊಸ ಬಿಲ್ಡಿಂಗ್ ಆದ್ರೂ ಕಂಪ್ಲೀಟ್ ಆಗಿ ಉಪಯೋಗಿಸಕ್ಕೆ ಅನುಕೂಲ ಆಗುತ್ತೆ. ಪ್ರಶ್ನೋತ್ತರ ಇದು. ಮಾನ್ಯ ಸದಸ್ಯರು ಹರೀಶ್ ಗೌಡ ಅವರು ಈ ಹುಣಸೂರಿನ ತಾಲೂಕು ಆಸ್ಪತ್ರೆ ಬಗ್ಗೆ ಏನು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ತಾಲೂಕು ಆಸ್ಪತ್ರೆ ಅದು ಈಗಾಗಲೇ 31 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಅವರು ಯೋಜನೆ ಪ್ರಾರಂಭ ಮಾಡಿದಾಗ 25 ಕೋಟಿಗಿತ್ತು. ಅದರ ನಂತರ 31 ಕೋಟಿಗೆ ಅದು ಏರಿಕೆಯಾಗಿದೆ. ಈಗ ಇನ್ನೂ ಅನೇಕ ಕಾಮಗಾರಿಗಳು ಅಗತ್ಯ ಇರುವಂತಹ ಕಾಮಗಾರಿಗಳು ಆಗಬೇಕಾಗಿರುವಂಥದ್ದು. ಆಸ್ಪತ್ರೆ ನಡಿಬೇಕಾದ್ರೆ ಇದೆಲ್ಲ ಬೇಕಾಗ್ತದೆ. STP, ಮಾರ್ಚರಿಗಳು, ಆಮೇಲೆ ಲಿಫ್ಟು, ಫೈರ್ ಫೈಟಿಂಗ್ ವರ್ಕ್ಸ್ ಮತ್ತು ಇನ್ನೂ ಅನೇಕ ಅವಶ್ಯ ಇರತಕ್ಕಂಥ ಒಂದು ಕಾಮಗಾರಿಗಳು ಆಗಬೇಕಾಗಿದೆ. ಅದರ ಬಗ್ಗೆ 2 ಮಾತಿಲ್ಲ. ಈಗ ಆಸ್ಪತ್ರೆ ಅಂತೂ ನಾವು ಖಂಡಿತವಾಗಿಯೂ ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ನಾವು ಅದನ್ನು ಮುಕ್ತಾಯ ಮಾಡಲೇಬೇಕು. ಮತ್ತೆ ಅದು ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದಕ್ಕೆ ನಾವು ಆ ಒಂದು ವ್ಯವಸ್ಥೆ ತರಲೇಬೇಕಾಗ್ತದೆ. ಆದ್ರಿಂದ ನಾನು ಖಂಡಿತವಾಗಿಯೂ ಏನು ಈಗ ನಮ್ಮ ಪ್ರಕಾರ 9 ಕೋಟಿ 95 ಲಕ್ಷ ಅಂತ ಇದೆ. ಅವ್ರು ಇನ್ನೂ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಅದು ಇರೋದನ್ನ ಖಂಡಿತವಾಗಿ ನಾವು ಈ ಬರುವ ಒಂದು ಇದರಲ್ಲಿ ನಾನು ಹಣವನ್ನು ಒದಗಿಸಿ ಆ ಒಂದು ಈ ಹೊಸ 24-25ರಲ್ಲಿ ಇದನ್ನು ಮಾಡಿಕೊಡ್ತೀವಿ. ಮತ್ತು ಸಲಕರಣೆಗಳು ಕೂಡ ಅದಕ್ಕೆ ಪ್ರತ್ಯೇಕವಾದಂತಹ ಅನುದಾನ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ.